ನಾಗರಾಜ್ ಸರ್, ಈಗ ಇದೊಂದು ಅಪರಾಧ ಕೇಸು ಹೌದು ಅಷ್ಟೇ, ಇದು ಅಪರಾಧ ಕೇಸ್ ಆಗಿದೆ. ಹೌದು. ಯಾವುದೇ ವ್ಯಕ್ತಿಗೆ ಆ ಕೇಸಿನ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಅವನು ವಕೀಲನಾಗಿರ್ಲಿ, ಜಡ್ಜ್ ಆಗಿರ್ಲಿ, ಅಥವಾ ಸಾಮಾನ್ಯನಾಗಿರ್ಲಿ, ಅವನ ಕೆಲಸ ಏನಿದೆ ಗೊತ್ತಿದ್ರೆ ಮಾಹಿತಿ ಸರಿಯಾಗಿ ತನಿಖಾಧಿಕಾರಿ ಹತ್ರ ಹೋಗಿ ಅವರಿಗೆ ಸಹಕರಿಸೋದು. ಹೌದು, ನಿಜ. ತಮಗೆ ಇಷ್ಟು ವಿಷಯ ಈ ಬಗ್ಗೆ ಗೊತ್ತಿದೆ ಅಂತೇಳಿ ಹೇಳ್ಬೋದು. ನಿಜ. ಇಲ್ಲ ಅವನಿಗೆ ತನಿಖಾಧಿಕಾರಿಗೆ ಹೇಳಕ್ಕೆ ಭಯ ಆದರೆ ಕೋರ್ಟ್ ಮುಂದೆ ಹೇಳ್ಬೋದು. ವಕೀಲರ ಪ್ರಶ್ನೆ ಬರಲ್ಲ ಇಲ್ಲಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಹತ್ರ ಮಾಹಿತಿ ಇದೆ, ಹೆಚ್ಚಿನ ಮಾಹಿತಿ ಇದೆ, ಅಥವಾ ಏನು ರಿಲೆವೆಂಟ್ ಎವಿಡೆನ್ಸ್ ನನ್ನ ಕಡೆ ಇದೆ, ವಿಚ್ ಈಸ್ ಅಡ್ಮಿಸಿಬಲ್ ಅಂಡರ್ ಲಾ, ಅಥವಾ ರಿಲೇಟೆಡ್ ಟು ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳಿ ಕೊಟ್ಟರೆ ಅದು ವಕೀಲರಿಗೆ ಅದು ಗೊತ್ತಿದೆ ಚೆನ್ನಾಗಿ. ಮೀಡಿಯಾ ಮುಂದೆ ಹೋಗಿ ನಾಟ್ ಟು ಪ್ಲೇ ಟು ದ ಗ್ಯಾಲರಿ. ನಾಟಕ ಅಲ್ಲ, ಅಲ್ಲಿಗೆ ಬರ್ತಿದ್ದೆ. ಗ್ಯಾಲರಿ ಅದು ತಪ್ಪಾಗುತ್ತೆ, ಮತ್ತೆ ಅವ್ರ ಮೇಲೆ ಅಪರಾಧ ಕೂಡ ಆಗುತ್ತೆ. ನಾನು ಅದಕ್ಕೆ ಬರ್ತಿದ್ದೆ. ಈಗ SIT ಒಂದ್ ಕಡೆ ತನಿಖೆ ನಡೆಸ್ತಾ ಇದೆ, ಇಂತಹ ಸಂದರ್ಭದಲ್ಲಿ ಈ ರೀತಿಯ ಪ್ರೆಸ್ ರಿಲೀಸ್ಗಳು ಎಷ್ಟು ಸರಿ ಅಂತ ನಾನು ಪ್ರಶ್ನೆ. ಇಟ್ಸ್ ಎ ಕ್ವಶ್ಚನ್ ಆಫ್ ಮಿಸ್ಲೀಡಿಂಗ್. ಸಿ ಬೀಯಿಂಗ್ ಎ ಅಡ್ವೊಕೇಟ್, ಅವರಿಗೆ ಕಾನೂನು ಗೊತ್ತಿದೆ. ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲಿಕ್ಕ, ಅಥವಾ ಏನೋ ಪಬ್ಲಿಸಿಟಿ ತಗೊಳ್ಲಿಕ್ಕ, ಅಥವಾ ಅದರಿಂದ ಏನಾದ್ರು ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಹೋಗಿದಾರಾ, ಅಥವಾ ನಿಜವಾಗೂ ಅವರಿಗೆ ಮಾಹಿತಿ ಇಷ್ಟೇ ನಿಖರವಾಗಿ ಹೇಳ್ತಾರೆ. ಒಂದೊಂದು ಇದರಲ್ಲೂ ಇಷ್ಟಿಟ್ಟಿದೆ. ಹಾಗಾದ್ರೆ ERC ಇಸ್ ಎ ಐ ವಿಟ್ನೆಸ್, ಹೋಗಿ ಕೋರ್ಟ್ ಅವರು ತನಿಖಾಧಿಕಾರಿ ಮುಂದೆ ಹೇಳಿ ಅಲ್ಲ. ನಾನು ಅದು ಯಾರ್ದಿದೆ, ಯಾವ ತರದಿದೆ, ಎಷ್ಟು ಗಂಡಸರದಿದೆ, ಎಷ್ಟು ಹೆಂಗಸರದಿದೆ ಹೇಳ್ಬೇಕಲ್ಲ. ಹೌ ಕ್ಯಾನ್ ERC ಕ್ಯಾನ್ ಕಮ್ ಟು ದಟ್ ಕನ್ಕ್ಲೂಷನ್? ಮೊದಲು ಅವ್ರನ್ನ ದಸ್ತಗಿರಿ ಮಾಡಬೇಕು. ನಾನು ಎಕ್ಸಾಂಪಲ್ ಕೊಡ್ತೀವಿ ಅದಕ್ಕೆ ಒಂದು ಕೇಸಲ್ಲಿ. ಈಗ ನಾವು ಹಿಂದೆ ನಮ್ಮ ಮೆಮೊರಿ, ಶಾರ್ಟ್ ಮೆಮೊರಿ ನಾವು ಒಂದು ರಿಕಾಲ್ ಮಾಡೋದನ್ನ, ಒಬ್ಬ ಅತ್ಯಾಚಾರಕ್ಕೊಳಗಾಗಿದ್ದ ಮಗಳೇ ಈ ನಮ್ಮಲ್ಲಿ ಏನು ನಮ್ಮ ಒಂದು ಕ್ಯಾಬಿನೆಟ್ ಸಚಿವರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಅವರು ದೂರು ದಾಖಲು ಮಾಡಿ ಆರೋಪ ಮಾಡ್ತಾಳೆ. ಅದನ್ನ ಆ ಮಹಿಳೆ ಹೇಳಿಕೆ ಏನು ದಾಖಲಾಗಿಲ್ಲ, ಮಹಿಳೆ ಏನು ಕೋರ್ಟ್ ಮುಂದೆ ಹೇಳಿಲ್ಲ, ಅಥವಾ ಮಾಧ್ಯಮಗಳ ಮುಂದೆ ಹೇಳಿಲ್ಲ. ಅದನ್ನ ವಕೀಲರ ಮುಖಾಂತರ ಹೇಳ್ಸಕ್ ನೋಡ್ತಾರೆ. ತಮ್ಗೆ ಗೊತ್ತೇ ಇದೆ ಆ ವಕೀಲರ ಹೇಳಿಕೆ. ನಾಗರಾಜ್ ಸರ್ ಹೇಳಿದಂಗೆ ಅಲ್ಲಿ ಏನು ಮಾಹಿತಿ ಇಲ್ಲದೆ ಮಾಹಿತಿ ಕೊಟ್ಟಿದ್ರು. ಆ ಪ್ರಕರಣ ಏನಾಯ್ತು ಇವತ್ತು? ಮುಚ್ಚೋಯ್ತು ಪ್ರಕರಣ ಅದು. ಅದೇ ರೀತಿ ಇದು ಅಷ್ಟೇ ಆಗೋದೀಗ ನೋಡಿ. ಅವತ್ತು ಸನ್ಮಾನ್ಯ ಜಾರಕಿಹೊಳಿ ಅವ್ರ ಮೇಲೆ ಆರೋಪ ಮಾಡಿಲ್ಲ ಮಹಿಳೆ. ಇವತ್ತು ಆ ಮಹಿಳೆ ಇರೋದು ಗೊತ್ತಿಲ್ಲ, ಇಲ್ದ್ರೆ ಗೊತ್ತಿಲ್ಲ. ಅಟ್ಲೀಸ್ಟ್ ತಾವನ್ನ ಕರಿಬೇಕು ಯಾವಾಗ ಒಂದ್ಸಲಿ. ಆಗಲ್ಲ, ಯಾಕಂತ ಕೇಳಿದ್ ನಾನು. ಬಂದ್ರೆ ಸರ್ ಹೇಳಿದ್ದೇನು ಕ್ಲಿಯರ್ ಆಗಿತ್ತು. ವಕೀಲರಾಗಿದ್ರು, ಡಾಕ್ಟರ್ ಆಗಿದ್ರು, ಯಾರೇ ಆಗಿದ್ರು ಕೂಡ ಈ ಕೇಸ್ ಸಂಬಂಧಪಟ್ಟ ಏನಾದ್ರು ಮಾಹಿತಿ ಇದ್ರೆ ಕೊಡಬಹುದು ಅಂತ, ಸಾಕ್ಷಿ ಇದ್ರೆ ಸಾಕ್ಷಿಗಳಿದ್ರೆ ಕೊಡಬಹುದು ಅಂತ. ಹೌದು, ಆದ್ರೆ ನನ್ನ ಪ್ರಶ್ನೆ ಇದ್ದು ಈ ರೀತಿ ಪ್ರೆಸ್ ರಿಲೀಸ್ ಮಾಡೋದು ಎಷ್ಟು ಸರಿ? ಕಾನೂನುಬದ್ಧವಾಗಿ ಕಾನೂನು ರೀತಿಯ ಅವರು ಕರ್ತವ್ಯ ಕೂಡ. ಯಾಕೆಂದ್ರೆ ಅವರು ಹೇಳುತ್ತೆ ಯಾರು ಒಂದು ಅಪರಾಧ ಪ್ರಕರಣ ನೋಡ್ತಾರೋ ಕೂಡಲೇ ಕೊಡ್ಬೇಕು ಅಂತ ಹೇಳಿ ಸಹಕರಿಸಬೇಕಂತಿದೆ ಹೇಳುತ್ತೆ. ಆಮೇಲೆ ಅದು ಮುಚ್ಚಾಕಿದ್ರೆ ಅದೇ ಅಪರಾಧ ಆಗುತ್ತೆ. ಹೌದು. ಈಗ ಆ ಅಪರಾಧದಲ್ಲಿ ವಕೀಲ ಶಿಕ್ಷೆ, ವಕೀಲ ತಪ್ಪಲ್ವಾ ಅದು? ವಕೀಲರಿಗೆ ಗೊತ್ತಿಲ್ವಾ ಕಾನೂನು? ಯಾಕೆ ಮುಚ್ಚಿಟ್ಟು ಅದ್ರಲ್ಲೂ ನೀವು ಹೇಳೋದು ನೋಡಿದ್ರೆ ಏನು ಇಷ್ಟಿಷ್ಟೇ ಒಂದೊಂದ್ರಲ್ಲಿ ಇದೆ ಅಂತ. ಅಂದ್ರೆ ಇವ್ರೇನು ಅಕೌಂಟೆಂಟ್ ಅಲ್ಲ, ಅವನಿಗೆ ಇವ್ರೇನು ಅಕೌಂಟೆಂಟ್ ಏನಾ? ಮತ್ತೆ ತಪ್ಪಾಗುತ್ತೆ. ಇದು ಹಾಸ್ಯಾಸ್ಪದ ಅಷ್ಟೇ ಅಲ್ಲ, ಇದು ಸಾರ್ವಜನಿಕವಾಗಿ ಕಾನೂನು ಕಣ್ಣು ಮಣ್ಣೆಚ್ಚೋದು, ಕಾನೂನು ಮಿಸ್ಲೀಡ್ ಮಾಡೋದು ಜೊತೆಗೆ ಅಪರಾಧ ಆಗುತ್ತೆ. ಅಷ್ಟೇ ಅಲ್ಲ ಸರ್, ಇದು ಜೊತೆಗೆ ನೋಡಿ ಇಟ್ ಹ್ಯಾಸ್ ಗೈನ್ಡ್ ಪಬ್ಲಿಕ್ ಇಂಪಾರ್ಟೆನ್ಸ್. ಹೌದು ಹೌದು, ನಿಜ. ನಾವು ಪಬ್ಲಿಕ್ ಜೊತೆ ಚೆಲ್ಲಾಟಾಡಕ್ಕಾಗತ್ತೇನಾ? ಹೌದು, ಇಲ್ಲ ಇಲ್ಲ. ಯಾವುದೇ ಒಂದು ವಿಷಯ ತಗೊಂಡ್ರೆ ಗಂಭೀರವಾಗಿ ತಗೊಳ್ಬೇಕು. ಗಂಭೀರ ಎಷ್ಟರ ಮಟ್ಟಿಗೆ ಇರಬೇಕಂದ್ರೆ, ಕಾಮನ್ ಮ್ಯಾನ್, ದಾರಿಲಿ ಹೋಗೋನು, ಒಂದು ತರಕಾರಿ ಮಾರೋನು, ಇನ್ನೊಬ್ನು ಮತ್ತೊಬ್ನು, ಅಯ್ಯೋ ನನಗೇನಾಗ್ಬೋದು ಅಂತ ಒಂದು ಚಿಂತೆಯಲ್ಲಿ ಬಿದ್ದಿದ್ದಾನೆ. ಹೌದು, ಎಲ್ಲರೂ ಕೂಡ ಅವರಿಗೆ ಒಂದು ರೀತಿಯ ಸಮಾಧಾನ ಸಿಗಬೇಕಾದ್ರೆ ತನಿಖೆ ಚೆನ್ನಾಗಾಗಬೇಕು. ಆಮೇಲೆ ತನಿಖೆ ಮಾಡಿ ಮುಕ್ತಾಯ ಮಾಡಿ ಅವರೊಂದು ವರದಿ ಕೊಡಬೇಕಾದ್ರೆ ಒಂದೊಂದು ಪ್ರಶ್ನೆಗಳಿಗೂ ಏನು ಸಾರ್ವಜನಿಕರು ಎತ್ತಿದ್ರಲ್ಲ, ಆ ಪ್ರಶ್ನೆಗಳಿಗೂ ಉತ್ತರ ಇರಬೇಕು ಅವ್ರ ಹತ್ರ. ಅದಕ್ಕೆ ಹೇಳಿದ್ದು ಎಲ್ಲ ಆಯಾಮಗಳು ನಮ್ಗೆ ಬಂದಿರತಕ್ಕಂಥ ಮಾಹಿತಿ ಒಬ್ಬೊಬ್ಬರಿಂದನೂ ಬರಲಿ, ಎಲ್ಲ ಆಯಾಮಗಳಲ್ಲೂ ಅದು ತನಿಖೆ ಆಗಬೇಕು. ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು, ಒಂದು ಲಾಜಿಕಲ್ ಎಂಡ್ಗೆ ಹೋಗ್ಬೇಕು. ಆವಾಗ ನಮ್ಮನ್ನು ನಂಬ್ತಾರೆ. ಓಕೆ, ಈಗ ವಿಧಿವಿಜ್ಞಾನ ತಜ್ಞರಾಗಿರುವಂಥ ದಿನೇಶ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್,
ಆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ಬಗ್ಗೆ ಈಗಾಗಲೇ ನಿಮ್ಗೆ ಕೂಡ ಗೊತ್ತಿರುತ್ತೆ. ಬಟ್ ಇಲ್ಲಿ ಕಳೆದ 2 ದಿನಗಳಿಂದ ಕೂಡ ಏನೂ ಸಿಗಲಿಲ್ಲ ಅಂತ ಈಗಾಗಲೇ ಗೊತ್ತಾಗ್ತಾ ಇದೆ. ಬಟ್ ಸಿಕ್ಕಿರೋದು ಏನು, ಒಂದು ರವಿಕೆ ಪೀಸ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ಒಂದಿಷ್ಟು ಐಡೆಂಟಿ ಕಾರ್ಡ್ಗಳು, ATM ಕಾರ್ಡ್ಗಳು ಸಿಕ್ಕಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಇಡೀ ಪ್ರಕರಣದಲ್ಲಿ ಫಾರೆನ್ಸಿಕ್ನ ಸ್ಕೋಪ್ ಎಷ್ಟಿದೆ ಅಂತ? ಅಲ್ಲ ನೋಡಿ, ಈಗ ನೀವು ಏನ್ ಹೇಳ್ತಾ ಇದ್ರಿ, ಏನೋ ಪ್ಯಾನ್ ಕಾರ್ಡು, ATM ಕಾರ್ಡು ಮತ್ತೆ ರವಿಕೆ ಅಂತ, ದಟ್ ಈಸ್ ಅನ್ರಿಲೇಟೆಡ್ ಟು ದ ಆಕ್ಚುಯಲ್ ಇನ್ವೆಸ್ಟಿಗೇಷನ್ ಇವ್ರೇನ್ ಮಾಡ್ಬೇಕು ಅಂತ ಹೋಗಿದ್ದಾರೆ ಅದಕ್ಕೆ. ಯಾಕಂದ್ರೆ ಇದು ನೋಡಿ, ಇದೆಲ್ಲ ಸರ್ಫೇಸಿಂಗ್. ನಾವು ಎಕ್ಸಿಬಿಷನ್ ಮಾಡ್ಬೇಕಾದ್ರೆ ಈ ತರ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಈ ತರ ಮೆಟೀರಿಯಲ್ಸ್ ಸಿಗೋದು ಸಹಜ, ಇದರಲ್ಲಿ ಆಶ್ಚರ್ಯ ಇಲ್ಲ. ಬಟ್ ಅದು ಇವ್ರೇನ್ ಹುಡುಕ್ತಾ ಇದಾರೆ ಸ್ಕೆಲಿಟನ್ಗೆ ಸಂಬಂಧಪಟ್ಟಿದ್ದು ಅಂತೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವ್ರು 10-15 ವರ್ಷ ಹಿಂದೆ, 20 ವರ್ಷ ಹಿಂದೆ ನಡೆದಿರ್ತಕ್ಕಂಥ ಕೃತ್ಯದ ಬಗ್ಗೆ ತನಿಖೆ ನಡೀತಾ ಇರೋದು. ಅಷ್ಟು ಹಳೇದು ಈ ರವಿಕೆ ಎಲ್ಲ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ವುಡ್ ಹ್ಯಾವ್ ಬಿ ಕಂಪ್ಲೀಟ್ಲಿ ಡಿಕಂಪೋಸ್ಡ್ ಅಂಡ್ ಡೆಸಿಮೇಟೆಡ್ ಅಂತ ಹೇಳ್ತೀವಿ ನಾವು. ಸೊ ಇದು ಬಟ್ ಡೆಫಿನೆಟ್ಲಿ ಇದು ಬೇರೆ ಯಾರಿಗೂ ಸಂಬಂಧಪಟ್ಟಿದೆ. ಅದು ಏನೋ ಪ್ಯಾನ್ ಕಾರ್ಡ್ ಇಲ್ಲ, ಐ ಥಿಂಕ್ ದಟ್ ದೇ ಕ್ಯಾನ್ ಡೂ ವಿತ್ ಐಡೆಂಟಿಫಿಕೇಶನ್. ಬಟ್ ಯಾಕಂದ್ರೆ ಇದೆಲ್ಲ ನೋಡಿ ಬೇಕಾದ್ರೆ ಈ ತರ ಮೆಟೀರಿಯಲ್ಸ್ ಮೇಲಿನ ಭಾಗದಲ್ಲಿ ಅರ್ಧ ಅಡಿನಲ್ಲಿ, 1 ಅಡಿನಲ್ಲಿ, ಇಲ್ಲ 1.5 ಅಡಿನಲ್ಲಿ, ಇಲ್ಲ 2 ಅಡಿ ಇಂಥದ್ರಲ್ಲೇ ಸಿಗುತ್ತೆ ಈ ತರ ಮೆಟೀರಿಯಲ್ಸ್. ಯಾಕಂದ್ರೆ ಇದು ಮಣ್ಣು ಮೇಲ್ ಬಿದ್ದಾಗ ಮಣ್ಣು ಮುಚ್ಕೊಂಡು ದಟ್ ವಿಲ್ ಫಾರ್ಮ್ ಒನ್ ಲೇಯರ್. ಸೊ ಅದರಿಂದ ಆಗುತ್ತೆ ಹೊರತು ಬಟ್ ಸ್ಕೆಲೆಟನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಸ್ಕೆಲೆಟನ್ ಫಾರ್ಮೇಶನ್ ಆದಾಗ ಸಾಫ್ಟ್ ಟಿಶ್ಯೂ ಹೇಗೆ ಡೆಸಿಮೇಟ್ ಆಗುತ್ತೆ, ಈ ತರ ಮೆಟೀರಿಯಲ್ಸ್ ಎಲ್ಲ ಡಿಸಾಲ್ವ್ ಆಗ್ಬಿಡುತ್ತೆ. ಸೊ ದಟ್ ಇಸ್ ನಥಿಂಗ್ ಟು ಡೂ ವಿತ್ ದ ಆಕ್ಚುಯಲ್ ಬಾಡಿ ವಿಚ್ ದೇ ಆರ್ ಲುಕಿಂಗ್ ಫಾರ್. ಸೊ ಇದೊಂದು. ಈಗ ನಮ್ಮ 2ನೇ ಪ್ರಶ್ನೆ ನಿಮಗೆ ಏನು, ಈಗ ಎಕ್ಸಿಬಿಷನ್ ಇಂದ ಏನು ಉಪಯೋಗ ಅಂದ್ರೆ, ಒಂದು ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡ್ಬೋದು. ಯಾರು ಸತ್ತಿದ್ದಾರೆ ಅವರ ಸ್ಕೆಲೆಟನ್ ಆಧಾರದಲ್ಲಿ ಐಡೆಂಟಿಟಿ, ಏನು ಗಂಡು ಹೆಣ್ಣು, ವಯಸ್ಸು ಎಷ್ಟು, ಇವರ ಹೈಟ್ ಎಷ್ಟು, ಆಮೇಲೆ DNA ಸ್ಯಾಂಪಲ್ಸ್ ನಿಂದ ಯಾರು ಕಾಣೆಯಾಗಿದ್ದಾರೆ ಅಂತ ಹೇಳ್ತಾರೆ ಅವರ ರಕ್ತದ ಮಾದರಿ ತಕೊಂಡು ಈ DNA ಗೆ ಕಂಪೇರ್ ಮಾಡೋದು, ಒಂದು ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡೋದು. 2ನೇದು ಹೇಗೆ ಸತ್ರು ಅಂತ, ಕಾಸ್ ಆಫ್ ಡೆತ್. ಕಾಸ್ ಆಫ್ ಡೆತ್ ಅಂದ್ರೆ ಏನಾದ್ರು ಎಲ್ಲಾ ಕಾಸ್ ಆಫ್ ಡೆತ್ ನಾವು ಹುಡುಕಲಿಕ್ಕೆ ಕಷ್ಟ ಆಗತ್ತೆ. ಎಸ್ಪೆಷಲಿ ನೇಣು ಹಾಕಿರೋದು, ಕುತ್ತಿಗೆ ಇಸ್ಕಿರೋದು, ಇಂಥದ್ದೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅತ್ಯಾಚಾರ ನಡೆದಿರೋದು ಅದು ಸಿಗೋದಿಲ್ಲ. ಬಟ್ ಏನಂದ್ರೆ ಕಲ್ಲು, ದೊಣ್ಣೆ, ಮಚ್ಚು, ಲಾಂಗು ಇಂಥದ್ರಲ್ಲಿ ಏನಾದ್ರು ಹೊಡೆದಿದ್ರೆ ಡೆಫಿನೆಟ್ಲಿ ಅದರ ಏಟು, ಅದರ ಮಾರ್ಕಿಂಗ್ಸ್ ಬೋನ್ ನಲ್ಲಿ ಇರೋದ್ರಿಂದ ಅದರ ಆಧಾರದ ಮೇಲೆ ಹೇಗೆ ಯಾವ ವೆಪನ್ ಇಂದ ಹೊಡೆದಿದ್ದಾರೆ, ಹೇಗೆ ಸತ್ರು ಅಂತ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಬರ್ತದೆ. ಸೊ ದಿಸ್ ಆರ್ ಆಲ್ ದ 2 ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್. ಅಂದ್ರೆ ಇದೆಲ್ಲ ನಾವು ತಕೊಂಡು ನಾವು ತನಿಖಾದಾರರಿಗೆ ನಾವು ಈ ತರ ಇನ್ಫಾರ್ಮೇಶನ್ಸ್ ಕೊಡ್ಬೋದು. ದಿನೇಶ್ ಸರ್, ಇನ್ನೊಂದು ನನ್ನ ಪ್ರಶ್ನೆ ಇರುವಂಥದ್ದು, ಈ ನೀರು ಇಲ್ಲದೆ ಇರುವಂಥ ಪ್ರದೇಶದಲ್ಲಿ ಅಂದರೆ ಬರಡು ಭೂಮಲ್ಲಿ ಒಂದು ಶವ ಕೊಳಿಲಿಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ, ಅದೇ ರೀತಿಯಾಗಿ ನೀರು ಸರಾಗವಾಗಿ ಹರಿಯುವಂಥ ಪ್ರದೇಶ, ಪ್ರತಿದಿನ ಒಂದು ವರ್ಷಕ್ಕೆ 6 ತಿಂಗಳು ಮಳೆ ಬೀರುವಂಥ ಪ್ರದೇಶದಲ್ಲಿ ಒಂದು ಶವನ್ನ ಹೂತಾಕಿದ್ರೆ ಅದು ಡಿಕಂಪೋಸ್ ಹಾಕೋದು ಯಾವ ರೀತಿ ಪ್ರಕ್ರಿಯೆ ಇರುತ್ತೆ, ಏನಾದರೂ ಚೇಂಜ್ ಇರುತ್ತಾ ಅಂತ? ಡೆಫಿನೆಟ್ಲಿ ಚೇಂಜ್ ಇರುತ್ತೆ. ಒಳ್ಳೆ ಪ್ರಶ್ನೆ. ನೋಡಿ, ಈ ತರ ನೀರಿರೋ ಜಾಗದಲ್ಲಿ ಎಲ್ಲಿ ಗಿಡ ಮರ ಮತ್ತೆ ಕೊಳ್ತಿರೋ ವಸ್ತುಗಳು ಎಲ್ಲಿ ಇರ್ತದೆ ಅಲ್ಲಿ ಈ ತರ ಡಿಕಂಪೋಸಿಷನ್ ಪ್ರೋಸೆಸ್ ವಿಲ್ ಬಿ ಫಾಸ್ಟ್. ಯಾಕಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ಸ್ ಎಲ್ಲಿ ಇರುತ್ತೆ, ಸೊ ಅಲ್ಲಿ ಕೀಟಗಳು ಮತ್ತೆ ಇದೆಲ್ಲ ಇನ್ಸೆಕ್ಟ್ಸ್ ಪ್ಲಸ್ ಬ್ಯಾಕ್ಟೀರಿಯಾ, ವೈರಸ್ ಆಗ್ಲಿ ಫರ್ಟೈಲ್ ಗ್ರೌಂಡ್ಸ್ ಟು ನರ್ಚರ್. ಸೊ ಇದರಿಂದ ಏನಾಗುತ್ತೆ, ಬೇಗ ಕೊಳೆಯುತ್ತೆ. ಯಾಕಂದ್ರೆ ನೀರು ಎಲ್ಲಿ ಇದೆ ಅಲ್ಲಿ ಬೇಗ ಕೊಳೆಯುತ್ತೆ. ಅದೇ ಡ್ರೈ ಲ್ಯಾಂಡ್ಸ್ ಅಲ್ಲಿ ಇಟ್ ಇಸ್ ಬಿಟ್ ಡಿಲೇಡ್. ಬಟ್ ಯಾಕಂದ್ರೆ ಇಲ್ಲಿ ಬೋನ್ ಫಾರ್ಮೇಶನ್ ಆಗ್ಲಿಕ್ಕೆ ಸುಮಾರೊಂದು 5-6 ವರ್ಷದಲ್ಲಿ ಈಸಿಯಾಗಿ ಬೋನ್ ಫಾರ್ಮೇಶನ್ ಆಗುತ್ತೆ. ಅದೇ ಬೇರೆ ಜಾಗದಲ್ಲಿ 10-12 ವರ್ಷಕ್ಕೆ ಕೊಡ್ಬೋದು ಅಷ್ಟೇ. ದಿಸ್ ಇಸ್ ವಾಟ್ ಇಸ್ ದ ಡಿಫರೆನ್ಸ್. ಆಮೇಲೆ ಇದು ವಾಟ್ ಟೈಪ್ ಆಫ್ ಸಾಯಿಲ್ ಅಂತ ಹೇಳಿದ್ವಿ, ಅಸಿಡಿಕ್ ಸಾಯಿಲ್, ಆಲ್ಕಲೈನ್ ಸಾಯಿಲ್, ಅಲ್ಲಿರೋ ಸಾಯಿಲ್ ನ ತೆಕ್ಕೊಂಡು ನೋಡಿದಾಗ ಈ ತರದೆಲ್ಲ ಅಸಿಡಿಕ್ ಸಾಯಿಲ್ ಇರುತ್ತೆ, ಯಾವುದು ಈ ವಾಮ್ ಮತ್ತೆ ನೀರಿನ ಅಂಶ ಇರೋ ಕಡೆ. ಸೊ ಅದರಿಂದ ಡಿಕಂಪೋಸಿಷನ್ ಪ್ರೋಸೆಸ್ ಬೇಗ ಆಗತ್ತೆ. ಅದೇ ಡ್ರೈ ಅಲ್ಲಿ ಇದು ಯೂಶಲಿ ಆಲ್ಕಲೈನಿಟಿವ್ ಇರ್ತಿದೆ, ಸೊ ಸ್ವಲ್ಪ ಡಿಲೇ ಆಗತ್ತೆ. ಸೊ ದಿಸ್ ಆರ್ ಆಲ್ ದ ಫ್ಯಾಕ್ಟರ್ಸ್. ಅಲ್ಲ ಸರ್, ಈಗ ನೋಡಿ ಆಲ್ಮೋಸ್ಟ್ ಒಂದು 11 ವರ್ಷ ಆಗಿದೆ ಅವರು ಧರ್ಮಸ್ಥಳವನ್ನು ಬಿಟ್ಟು ಹೋಗಿ. 11 ವರ್ಷ ಅಂತ ಹೇಳಿದ್ರೆ ಅದ್ರ ಹಿಂದಿನ ಅಂತ ಹೇಳಿದ್ರೆ 1995ರಿಂದ 2014ರ ಅವಧಿಯಲ್ಲಿ ನಾನು ಶವಗಳನ್ನು ಹೂತಾಕಿದ್ದೀನಿ ಅಂತ. ಈಗ ಅದನ್ನು ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ ನಾವು ಆವರೇಜ್ ಅಂತ ತೆಗೆದುಕೊಂಡ್ರೆ ಕೂಡ 20 ವರ್ಷದ ಹಿಂದೆ ಹೂತಾಕಿರುವಂಥ ಶವ ಈಗ ಯಾವ ರೀತಿ ಆಗಿರ್ಬೋದು? ಈಗ ಧರ್ಮಸ್ಥಳದ ಸ್ನಾನಘಟ್ಟದ ಪ್ರದೇಶದಲ್ಲಿ ನೀವು ಹೇಳ್ತಾ ಇದ್ರಿ ಬೇಗ ಕೊಳೆಯುತ್ತೆ ಅಂತ ಹೇಳಿ.
ಡೆಫಿನೆಟ್ಲಿ ಈಗ ಬರೀ ಮೂಳೆ ಬಿಟ್ಟು ಬೇರೆ ಏನು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದಟ್ ಇಸ್ ನಂಬರ್ ಒನ್. ಒಂದು ಅದಕ್ಕೆ ಹೇಳಿದ್ದು ಈ ರವಿಕೆ ಇದೆಲ್ಲ ಇಟ್ ಇಸ್ ಅನ್ರಿಲೇಟೆಡ್ ಟು ದ ಬಾಡಿ ವಿಚ್ ದೇ ಆರ್ ಲುಕಿಂಗ್ ಫಾರ್ ಅಂತ ಒಂದು. ಆಮೇಲೆ ಇದು ಏನಾದ್ರು ಈ ಮೆಟಾಲಿಕ್ ವಸ್ತುಗಳು ಯಾವ್ದಾದ್ರು ಚೈನು, ಇಲ್ಲ ಕಾಲುಂಗ್ರ, ಕೈಯಲ್ಲಿ ಇರ್ತಕ್ಕಂಥ ಉಂಗುರ, ವಾಚು, ಮತ್ತೆ ಕುತ್ತಿಗೆಯಲ್ಲಿ ಇರ್ತಕ್ಕಂಥ ನೆಕ್ಲೆಸ್, ಇಲ್ಲ ಸೊಂಟದಲ್ಲಿರ್ತಕ್ಕಂಥ ಮೆಟಾಲಿಕ್ ಉಡುಗಾರ ಅಂತ ಹೇಳ್ತೀವಿ ಆ ತರದ್ದು, ಇಂಥ ವಸ್ತುಗಳು ಏನಾದ್ರು ಇದ್ರೆ, ಆಮೇಲೆ ಕೈಯಲ್ಲಿ ಏನಾದ್ರು ಬ್ರೇಸ್ಲೆಟ್ ಇಂಥವೆಲ್ಲ ಇದ್ರೆ ಅದು ಸ್ವಲ್ಪ ಡಿಸ್ಕಲರ್ಡ್ ರಸ್ಟಿಂಗ್ ಎರೋಷನ್ ಆಗಿದ್ರೆ ಹೊರತು ಕಂಪ್ಲೀಟ್ಲಿ ಡಿಸಾಲ್ವ್ ಆಗಿರೋದಿಲ್ಲ. ಸೊ ದಟ್ ಈಸ್ ಅನದರ್ ಥಿಂಗ್ ವಿಚ್ ಹೆಲ್ಪ್ಸ್ ಇನ್ ದ ಐಡೆಂಟಿಫಿಕೇಶನ್. ಓಕೆ ಸೊ ಅಪಾರ್ಟ್ ಫ್ರಮ್ ದ ಬೋನಿ ಮಾರ್ಕಿಂಗ್ಸ್ ಮತ್ತೆ ಫೀಚರ್ಸ್, ಸೊ ಇದು ಒಂದು ಐಡೆಂಟಿಟಿಗೆ ಸಹಾಯ ಆಗುತ್ತೆ. ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್, ಅಶ್ವೇಗ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.